ಸ್ನೇಹ ಒಂದು ಬಲವಾದ ಬಂಧನ. ಇದನ್ನು ಯಾರಿಂದಲೂ ಮತ್ತು ಯಾವುದೇ ಸ್ಪರ್ಧೆಯಿಂದಲಾಗಲಿ ಅಥವಾ ಯಾರೇ ವ್ಯಕ್ತಿಯಿಂದಲಾಗಲಿ ಬೇರೆ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನು ಈ ಕಥೆಯ ಮೂಲಕ ನಿಮಗೆ ಇವತ್ತು ತಿಳಿಯಪಡಿಸುತ್ತೇನೆ. ಒಂದಾನೊಂದು ಕಾಲದಲ್ಲಿ ಅನಿಲ್ ಮತ್ತು ರಾಹುಲ್ ನಿಕಟ ಸ್ನೇಹಿತರು. ಅವರು ಒಟ್ಟಿಗೆ ಆಟವಾಡುತ್ತಿದ್ದರು, ಒಟ್ಟಿಗೆ ಓದುತ್ತಿದ್ದರು, ಒಟ್ಟಿಗೆ ಊಟ ಮಾಡುತ್ತಿದ್ದರು, ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದರು. ಊರಿನ ಜನ, ಸ್ನೇಹಿತರು ಮತ್ತು ಶಿಕ್ಷಕರು ಅವರ ಸ್ನೇಹ ತುಂಬ ಗಟ್ಟಿಯಾಗಿದೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಒಂದು ದಿನ ಅವರ ಶಾಲೆಯಲ್ಲಿ ಚಿತ್ರಕಲೆ ಸ್ಪರ್ಧೆ ನಡೆಯುತ್ತಿತ್ತು. ಅನಿಲ್ ಚಿತ್ರಕಲೆಯಲ್ಲಿ ಬಹಳ ಪ್ರತಿಭಾವಂತ. ಅವನು ಖಂಡಿತವಾಗಿಯೂ ಈ ಸ್ಪರ್ಧೆಯನ್ನು ಗೆಲ್ಲಬಹುದು ಎಂದು ರಾಹುಲ್ ಭಾವಿಸಿದ್ದ. ಆದರೆ ರಾಹುಲ್ ಕೂಡ ಚಿತ್ರಕಲೆಯಲ್ಲಿ ಸಾಕಷ್ಟು ಪ್ರತಿಭಾವಂತ. ಅವನೂ ಸಹ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿರ್ಧಾರ ಮಾಡುತ್ತಾನೆ. ಸ್ಪರ್ಧೆಯ ದಿನ ಬಂದಾಗ ಇಬ್ಬರೂ ತಮ್ಮ ತಮ್ಮ ಚಿತ್ರಗಳನ್ನು ರಚಿಸಲು ಆರಂಭಿಸಿದರು. ಅನಿಲ್ ಕೂಡ ತನ್ನ ಚಿತ್ರವನ್ನು ಬಹಳ ಎಚ್ಚರಿಕೆಯಿಂದ ರಚಿಸುತ್ತಿದ್ದನು. ಇದನ್ನು ಗಮನಿಸಿದ ರಾಹುಲನಿಗೆ ಅಸೂಯೆಯಾಯಿತು. ಅವನೂ ಕೂಡ ತನ್ನ ಚಿತ್ರವನ್ನು ಬೇಗನೆ ಮುಗಿಸಬೇಕೆಂದು ಪ್ರಯತ್ನಿಸಿದನು. ಆದರೆ ಗಡಿಬಿಡಿಯಲ್ಲಿ ಅವನ ಚಿತ್ರ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಸ್ಪರ್ಧೆಯ ಫಲಿತಾಂಶದ ದಿನ ಬಂದೇ ಬಿಟ್ಟಿತು. ಅನಿಲನಿಗೆ ಮೊದಲ ಬಹುಮಾನ ಸಿಕ್ಕಿತು. ರಾಹುಲನಿಗೆ ಯಾವುದೇ ಬಹುಮಾನ ಸಿಗಲಿಲ್ಲ. ಅವನಿಗೆ ಬಹಳ ನೋವಾಯಿತು. ಅವನು ಅನಿಲನನ್ನು ದೂರ ಮಾಡಿಕೊಳ್ಳಲು ನಿರ್ಧರಿಸಿದನು. ಅವನು ಅನಿಲನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದನು ಮತ್ತು ಅವನನ್ನು ನೋಡಿದಾಗಲೆಲ್ಲ ತಲೆ ಕೆಳಗು ಮಾಡಿಕೊಂಡು ಹೋಗುತ್ತಿದ್ದನು. ಅನಿಲನಿಗೆ ರಾಹುಲನ ವರ್ತನೆ ಅರ್ಥವಾಗಲಿಲ್ಲ. ಅವನು ರಾಹುಲನ ಬಳಿ ಹೋಗಿ, ರಾಹುಲ್, ನೀನು ನನ್ನೊಂದಿಗೆ ಏಕೆ ಮಾತನಾಡುತ್ತಿಲ್ಲ ಎಂದು ಕೇಳಿದನು. ರಾಹುಲ್ ಏನೂ ಉತ್ತರಿಸಲಿಲ್ಲ. ಅನಿಲ್ ಅವನನ್ನು ಬಲವಂತವಾಗಿ ಕೇಳಿದನು, ನೀನು ಏಕೆ ನನ್ನೊಂದಿಗೆ ಮಾತನಾಡುತ್ತಿಲ್ಲ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಎಂದು ಕೇಳಿದನು. ರಾಹುಲ್ ಪದೇ ಪದೇ ಕೇಳಿದ್ದಕ್ಕೆ ಸಹಿಸಲಾಗದೆ ಹೇಳಿದನು, ನೀನು ಸ್ಪರ್ಧೆಯಲ್ಲಿ ಗೆದ್ದಿದ್ದೀಯ, ನನಗೆ ಗೊತ್ತು. ಆದರೆ ನಾನು ಸೋತಿದ್ದೇನೆ. ಅದಕ್ಕಾಗಿ ನನಗೆ ಅವಮಾನವಾಗಿದೆ. ಆದ್ದರಿಂದ ನಾನು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ಅನಿಲ್ ನಗುತ್ತಾ ಹೇಳಿದನು, ರಾಹುಲ್, ನೀನು ಏನು ಹೇಳುತ್ತಿದ್ದೀಯಾ? ನಾವು ಸ್ನೇಹಿತರಲ್ಲವೇ? ಸ್ನೇಹಿತರು ಪರಸ್ಪರ ಸ್ಪರ್ಧೆಗಿಳಿಯುತ್ತಾರಾ? ಓಕೆ. ಈಗ ಅದು ನಮ್ಮ ಸ್ನೇಹವನ್ನು ನಾಶ ಮಾಡಬಾರದು. ನಾವು ಒಬ್ಬರಿಗೊಬ್ಬರು ಸಂತೋಷವಾಗಿರಬೇಕು. ನೀನು ಸ್ಪರ್ಧೆಯಲ್ಲಿ ಗೆದ್ದಿಲ್ಲದಿದ್ದರೂ ನೀನು ಪ್ರಯತ್ನಿಸಿದ್ದೀಯ, ಅದು ಮುಖ್ಯ. ರಾಹುಲನಿಗೆ ಅನಿಲನ ಮಾತುಗಳನ್ನು ಕೇಳಿ ಅವನ ತಪ್ಪಿನ ಅರಿವಾಯಿತು. ಅವನು ಅನಿಲನನ್ನು ಕ್ಷಮೆ ಕೇಳಿದನು. ಅನಿಲ್ ನಗುತ್ತಾ ಕ್ಷಮಿಸಿದ್ದೇನೆ ಎಂದನು. ಅವರ ಸ್ನೇಹ ಮತ್ತೆ ಬಲಗೊಂಡಿತು. ನಾವು ಈ ಕಥೆಯಿಂದ ತಿಳಿದುಕೊಳ್ಳಬಹುದಾದ ವಿಷಯ ಏನೆಂದರೆ, ಸ್ನೇಹವು ಅತ್ಯಂತ ಬಲವಾದ ಬಂಧನ. ಅದು ಯಾವುದೇ ಸ್ಪರ್ಧೆಯಿಂದಲೂ ನಾಶ ಮಾಡಲಾಗದು. ನಾವು ಒಬ್ಬರಿಗೊಬ್ಬರು ಸಂತೋಷ ಪಡಬೇಕು, ನಮ್ಮ ಸ್ನೇಹವನ್ನು ಬಲಪಡಿಸಿಕೊಳ್ಳಬೇಕು ಎನ್ನುವುದು ಈ ಕಥೆಯ ನೀತಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.